ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಬರಬೇಕು ಅಂತಂದರೆ ನೀವು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡ್ಬೋದು. ಸೊ ಹ್ಯಾಂಡ್ ರೈಟಿಂಗ್ ಕಲಿತಾ ಇದ್ರಿ, ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಕರ್ಸಿವ್ ಲೆಟರ್ಸ್ ಸೊ ಫಾರ್ ಬಿಗಿನರ್ಸ್ ಅಂತಲೇ ಹೇಳ್ಬೋದು. ಸಮ್ಮರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಆ್ಯಂಡ್ ಇದು ಕ್ಲಾಸ್ ನಂಬರ್ 7 ಆಗಿರುತ್ತೆ. ಮುಂಚಿನ ಕ್ಲಾಸಸ್ ಯಾರಾದ್ರು ವಿಡಿಯೋಗಳು ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹ್ಯಾಂಡ್ ರೈಟಿಂಗ್ ಅಂತ, ಅಲ್ಲೋಗಿ ನೀವು ನೋಡ್ಕೋಬೋದು, ರೆಫರ್ ಮಾಡ್ಕೋಬೋದು. ಸೊ ಎಲ್ಲ ಲೆಟರ್ಸ್ನ ನಾನು ಯಾವ ರೀತಿ ಜಾಯಿನ್ ಮಾಡಿ ಬರಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೆ, ಕನೆಕ್ಟಿಂಗ್ ಲೆಟರ್ಸ್ ಅಂತ. ಸೊ ಇಲ್ಲಿ ಸಿ ತೊಗೊಂಡಿದ್ದೀನಿ ಇವತ್ತು. ಸಿ ಯಾವ ರೀತಿ ಜಾಯಿನ್ ಮಾಡಬೇಕು ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು ಮಕ್ಕಳೇ ಮನೆಯಲ್ಲಿ. ನೋಡಿ ಮಕ್ಕಳೇ, ಇವಾಗ ಸ್ಮಾಲ್ ಲೆಟರ್ಸ್ನ ಜಾಯಿನ್ ಮಾಡೋಣ. ಸ್ಮಾಲ್ ಲೆಟರ್ ಸಿ ಜೊತೆಗೆ ಸ್ಮಾಲ್ ಲೆಟರ್ ಎ ಬಿ ಲೈಕ್ ದಟ್ ಸ್ಮಾಲ್ ಲೆಟರ್ಸ್ನ ಜಾಯಿನ್ ಮಾಡಿ ಬರಿತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಮ್ಗೆ ಇಂಪಾರ್ಟೆಂಟ್ ಇರೋದೇ ಸ್ಮಾಲ್ ಲೆಟರ್ಸ್, ಯಾಕಂತಂದರೆ ಸ್ಮಾಲ್ ಲೆಟರ್ಸ್ನೇ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ಮಾಲ್ ಲೆಟರ್ಸ್ನ ಜಾಯಿನ್ ಮಾಡೋದನ್ನು ನೀವು ಕಂಪಲ್ಸರಿ ಕಲಿಬೇಕಾಗತ್ತೆ. ಆ್ಯಂಡ್ ಈಸಿಯಾಗಿ ಬರಿಬೋದು, ಫಾಸ್ಟಾಗಿ ಬರಿಬೋದು. ಆ್ಯಂಡ್ ಒನ್ ಮೋರ್ ಏನು ಅಡ್ವಾಂಟೇಜ್ ಅಂತ ಅಂದರೆ ನೀವು ಮಾಡೋ ಮಿಸ್ಟೇಕ್ ಬೇಗ ಗೊತ್ತಾಗಲ್ಲ. ಸೊ ಅದರಿಂದ ಕರ್ಸಿವ್ ಲೆಟರ್ಸ್ನ ಆದಷ್ಟು ಇಂಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲ ನಾನು ಬಿಡಿಯಾಗಿ ಬರೀತೀನಿ ಟೆಕ್ಸ್ಟ್ ಬುಕ್ ಹ್ಯಾಂಡ್ ರೈಟಿಂಗ್ ಅಂತಂದರೆ ನೋ ಪ್ರಾಬ್ಲಮ್, ಅದು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿದ್ರಲ್ವ ಯಾವ ರೀತಿ ಬರಿಬೇಕು ಅಂತ, ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.